ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಈಗಾಗಲೇ ನಾನು 5,000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಗೈಸ್, ಇಲ್ಲಿ ಮೊದಲನೇದಾಗಿ ಪೇಮೆಂಟ್ ಪ್ರೂಫನ್ನು ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ನಿಮಗೆ 3 ಪೇಮೆಂಟ್ ತಗೊಂಡಿರುವಂಥ ಪ್ರೂಫ್ ಇದೆ. 300 ರೂಪಾಯಿ, 500 ರೂಪಾಯಿ ಮತ್ತು 2,000 ರೂಪಾಯಿ. 2,000 ಪೇಮೆಂಟ್ ನಾನು ರೀಸೆಂಟಾಗಿ ತಗೊಂಡಿರುವಂಥದ್ದು. ಗೈಸ್, ನೀವು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಪೇಮೆಂಟ್ ಪ್ರೂಫನ್ನು ಕೂಡ ಶೇರ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ಗೈಸ್, ಈ ಅಪ್ಲಿಕೇಶನಲ್ಲಿ ನೀವು ಕೂಡ ಸಂಪಾದನೆ ಮಾಡ್ಕೋಬೋದು. ನಾನು ಹೇಳುವಂಥ ಎಲ್ಲ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಈ ಅಪ್ಲಿಕೇಶನಲ್ಲಿ ನಿಮಗೆ 500 ರೂಪಾಯಿ ನೀವು ಆರಾಮ್ಸೆ ಸಂಪಾದನೆ ಮಾಡ್ಕೋಬೋದು. ನಾನು ಹೇಳುವಂಥ ಏನು ಸ್ಟೆಪ್ಪನ್ನು ಹೇಳ್ತೀನಿ ಅದೆಲ್ಲವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಈ ಅಪ್ಲಿಕೇಶನಲ್ಲಿ ಫ್ರೀಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಸೊ ಏನಂತ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಾನು ಇದರಲ್ಲಿ ಅರ್ನಿಂಗ್ ಮಾಡಿದ್ದೀನಿ, ನೀವು ಯಾವ ರೀತಿ ಮಾಡ್ಬೋದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದರೆ ನೀವು 500 ರೂಪಾಯಿ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸ್ಟೆಪ್ಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೌದು, ಇದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಜೊತೆಗೆ ಫ್ರೀ ಆದ ಅರ್ನಿಂಗ್ ಅಪ್ಲಿಕೇಶನು. ಹಾಗಾದರೆ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಲ್ಲಿ ಅರ್ನಿಂಗ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗೈಸ್, ಅದೇ ರೀತಿಯಾಗಿ ನಮ್ಮ ಈ ಹೊಸ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮಗೆ 100ಕ್ಕೆ 100 ಪೇಮೆಂಟ್ ಮಾಡುವಂಥ ಜೆನ್ಯೂನ್ ಅಪ್ಲಿಕೇಶನ್ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರತಿ ವಾರ 1,000 ರೂಪಾಯಿ ಗಿವ್ ಅವೇ ಕೂಡ ಮಾಡ್ತಿದ್ದೀವಿ. ಸೊ ಗಿವ್ ಅವೇಲಿ ಕೂಡ ನೀವು ವಿನ್ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ವಿಡಿಯೋನ ಲೈಕ್ ಮಾಡಿ, ಒಳ್ಳೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪ್ರತಿಯೊಬ್ಬರು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮಲ್ಲಿ ನಿಮಗೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಗೈಸ್, ಯಾರೆಲ್ಲ ಈ ಅಪ್ಲಿಕೇಶನ್ ಈ ವಿಡಿಯೋನ ನೋಡ್ತಿದ್ದೀರಾ, ಸೊ ಪ್ರತಿಯೊಬ್ಬರು ನಾನು ಹೇಳುವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿದ್ದೆ ಹೊತ್ತಾದರೆ ನೀವು 1 ರೂಪಾಯಿನೂ ಹಾಕದಿದ್ದರೂ ಕೂಡ ನಿಮಗೆ 500 ರೂಪಾಯಿ ಸಿಗುತ್ತೆ. ಪ್ರತಿಯೊಬ್ಬರು ಸಿಗುತ್ತೆ. ಜೊತೆಗೆ ಏನಿದರಲ್ಲಿ ಅರ್ನಿಂಗ್ ಮಾಡ್ತೀರಿ ಕೇವಲ 5ರಿಂದ 10 ನಿಮಿಷದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ವಿಡ್ರಾ ಮಾಡಿದಾಗ. ಹೌದು, ಇದರಲ್ಲಿ ನೀವು ಏನು ವಿಡ್ರಾ ಮಾಡ್ತೀರಿ ಕೇವಲ 5ರಿಂದ 10 ನಿಮಿಷದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಹೌದು, 100ಕ್ಕೆ 100 ಇದು ಪೇಮೆಂಟ್ ಮಾಡುವಂಥ ಅಪ್ಲಿಕೇಶನ್, ಜೊತೆಗೆ ಜೆನ್ಯೂನ್ ಆದ ಅಪ್ಲಿಕೇಶನು. ಸೊ ಯಾರೆಲ್ಲ ವಿಡಿಯೋ ನೋಡ್ತೀರಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ನಿಮಗೆ 100ಕ್ಕೆ 100 ವರ್ಕ್ ಆಗುತ್ತೆ. ಗೈಸ್, ಈ ಅಪ್ಲಿಕೇಶನ್ ಯಾವುದು, ಯಾವ ರೀತಿ ಇದರಲ್ಲಿ ಯೂಸ್ ಮಾಡಬೇಕು, ಜೊತೆಗೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಇದರಲ್ಲಿ ಮಿನಿಮಮ್ ಹೇಳ್ತಿದ್ದೀನಿ 500 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಿದ್ರೂ ಮಾಡ್ಬೋದು. ಗೈಸ್, ಮೊದಲೇದಾಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಮೊದಲಾಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಗೈಸ್, ಪ್ಲೇಸ್ಟೋರಿಗೆ ಹೋಗಿ ನೀವು ಇಲ್ಲಿ ಸನ್ ಕ್ರಿಪ್ಟೋ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಗೈಸ್, ನೋಡ್ಬೋದು ಈ ಲೋಗೋ ಇರುವಂಥ ಅಪ್ಲಿಕೇಶನ್ ಬರುತ್ತೆ. ಸೊ ಇದನ್ನು ನೀವು ಮೊದಲೇದಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರಿಂದ. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ರಿಜಿಸ್ಟರ್ ಅಂತ ಇದೆ ನೋಡ್ಬೋದು. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಬೇಕು. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಂತರ. ಸೊ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಗೈಸ್, ಇಲ್ಲಿ ನಿಮ್ಮ ನೇಮ್ ಹಾಕಬೇಕು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಎಂ ಪಿನ್ ಅಂತ ಬರುತ್ತೆ. ಗೈಸ್, ಎಂ ಪಿನ್ನನ್ನು ಕೂಡ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಎಂ ಪಿನ್ ನೀವು ಇಲ್ಲಿ ಯಾವ ಪಿನ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. 4 ಡಿಜಿಟ್ ಇರೋ ಯಾವುದಾದ್ರೂ ಎಂ ಪಿನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಬೇಕಾಗುತ್ತೆ. ಅದಂತರ ಕೆಳಗಡೆ ರೆಫರ್ ಕೋಡ್ ಕೇಳುತ್ತೆ. ರೆಫರ್ ಕೋಡನ್ನು ಡಿಸ್ಪ್ಲೇ ಆಗ್ತಿರೋದು ರೆಫರ್ ಕೋಡ್ ಹಾಕಬೇಕಾಗುತ್ತೆ. ಇದು ಹಾಕಿಲ್ಲ ಅಂದರೆ ನಿಮಗೆ 100 ರೂಪಾಯಿ ಸಿಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು 100 ರೂಪಾಯಿ ಬೇಕಿದ್ರೆ ಇಲ್ಲಿ ರೆಫರ್ ಕೋಡನ್ನು ಕಂಪಲ್ಸರಿಗೆ ಹಾಕಲೇಬೇಕಾಗುತ್ತೆ. ಗೈಸ್, ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ ನಿಮಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗೆ ಒಂದೊಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮೊದಲಾಗಿ ಮೊಬೈಲ್ ನಂಬರ್ಗೆ ಬಂದಿರುವಂಥ ವೆರಿಫಿಕೇಷನ್ ಕೋಡನ್ನು ಮೊದಲೇ ಕಾಲಮಲ್ಲಿ ಹಾಕಿ. ಅದಾದ ನಂತರ ನಿಮ್ಮ ಜಿಮೇಲ್ ಐಡಿಗೆ ಒಂದು ವೆರಿಫಿಕೇಷನ್ ಕೋಡ್ ಬಂದಿರುತ್ತೆ. ಸೊ ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಇಲ್ಲಿ ಒಂದು ಕೋಡ್ ಬಂದಿರುತ್ತೆ. ಈ ಕೋಡನ್ನು ನೀವು ಎರಡನೇ ಕಾಲಮಲ್ಲಿ ಹಾಕಬೇಕಾಗುತ್ತೆ. ಗೈಸ್, ಈ ರೀತಿಯಾಗಿ 2 ಹಾಕಿದ ನಂತರ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಸಿಂಪಲಾಗಿ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ಕೊಳ್ಳಿ. ಗೈಸ್, ನಂತರ ನೋಡ್ಬೋದು ಟಾಪಲ್ಲಿ ನೋಡ್ಬೋದು ಕಂಪ್ಲೀಟ್ ಯುವರ್ KYC ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜಾಬ್ ಏನು ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇನ್ಕಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಮತ್ತೆ ನೀವು ಇಲ್ಲಿ ಕಂಪ್ಲೀಟ್ ಯುವರ್ KYC ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮ್ಯಾನೇಜ್ KYC ಅಂತ ಇರುತ್ತೆ ನೋಡ್ಬೋದು. ಮ್ಯಾನೇಜ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಿಮ್ಮದು ಮ್ಯಾನೇಜ್ KYC ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಇದೆ ರೆಕಮೆಂಡೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು KYCನ ಕಂಪ್ಲೀಟ್ ಮಾಡಬೇಕು. ಮೊದಲಾಗಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ನಂತರ ಇಲ್ಲಿ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಓಕೆ ಗೆಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಜಿಮೇಲಿಗೆ ಒಂದು ಮೇಲ್ ಹೋಗಿರುತ್ತೆ. ಸೊ ಮೇಲ್ ಓಪನ್ ಮಾಡಿದಾಗ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಡೈರೆಕ್ಟಾಗಿ ಇದು ವೆಬ್ಸೈಟಿಗೆ ರೀಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಲಾಗಿನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜಿಮೇಲ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡಿ ಪರ್ಮಿಷನನ್ನು. ನಂತರ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ. ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡಿಜಿಟ್ ಲಾಕರಿಗೆ ಹೋಗುತ್ತೆ. ಕೆಳಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂತರ ಕ್ಯಾಪ್ಚರ್ ಕೋಡ್ ನೋಡ್ಬೋದು ಕೆಳಗಡೆ. ಅದನ್ನು ಆ್ಯಸ್ ಇಟ್ ಇಸ್ ನಿಮ್ಮ ಮೇಲೆ ಬಲಗಡೆ ಹಾಕಬೇಕಾಗುತ್ತೆ. ಅದೇ ರೀತಿ ಬರೀಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ಟ್ರೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿ.
ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ಡಿಜಿಟ್ ಲಾಕರ್ನ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಇದು ನಿಮಗೆ ಮರ್ತು ಹೋದರೆ ಫಾರ್ಗೊಟ್ ಮೇಲೆ ಕ್ಲಿಕ್ ಮಾಡಿ ರೀಸೆಟ್ ಮಾಡ್ಬೋದು. ಇಲ್ಲಾಂದರೆ ನೆನಪಿದ್ರೆ ಡೈರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ನಂತರ ಇಲ್ಲಿ ಪರ್ಮಿಷನ್ ಅಲೋ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡಬೇಕಾಗತ್ತೆ. ಅಲೋ ಮಾಡಿದ ನಂತರ ಇಲ್ಲಿ ನಿಮ್ಮದು ವಿಡಿಯೋ KYC ಕೇಳುತ್ತೆ. ಇಲ್ಲಿ ಪರ್ಮಿಷನ್ ಇಲ್ಲೂ ಕೂಡ ನೀವು ಅಲೋ ಮಾಡಬೇಕಾಗತ್ತೆ. ಅಲೋ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ವಿಡಿಯೋಕ್ಕೆ ಸೆಲ್ಫಿಯನ್ನು ತೆಗಿಬೇಕಾಗತ್ತೆ. ಹೌದು, ಸೆಲ್ಫಿಯನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸೆಲ್ಫಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಸಬ್ಮಿಟ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. KYC ಪ್ರೊಸೆಸ್ಡ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಗೈಸ್ ಇವಾಗ ನೀವು ಏನು ಮಾಡಬೇಕಂದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ KYC ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಕೇಳುತ್ತೆ. ಇಲ್ಲಿ ನೀವು ಆ್ಯಡ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, ಬ್ಯಾಂಕ್ ನೇಮು, IFSC ಕೋಡ್ ಹಾಕಿ ನಂತರ ಅಕೌಂಟ್ ಟೈಪಲ್ಲಿ ಸೇವಿಂಗ್ ಅಕೌಂಟ್ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟನ್ನು ನೀವು ಲಿಂಕ್ ಮಾಡಬೇಕಾಗುತ್ತೆ. ಗೈಸ್ KYCನ ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ಇಲ್ಲಿ ಪೋರ್ಟ್ಫೋಲಿಯೋ ಇದೆ ನೋಡ್ಬೋದು. ಪೋರ್ಟ್ಫೋಲಿಯೋ ಬರಬೇಕಾಗುತ್ತೆ. ಪೋರ್ಟ್ಫೋಲಿಯೋ ಬಂದಾಗ ಇಲ್ಲಿ ನಿಮಗೆ ನಿಮಗೆ ಇಲ್ಲಿ ಸೈನ್ ಅಪ್ ಬೋನಸ್ 100 ರೂಪೀಸ್ ಸಿಕ್ಕಿರುತ್ತೆ. ಅದು ನಿಮಗೆ ಇಲ್ಲಿ BTCಯಲ್ಲಿ ಬಂದಿರುತ್ತೆ ನೋಡ್ಬೋದು, ಬಿಟ್ಕಾಯಿನಲ್ಲಿ. ಗೈಸ್ ನೋಡ್ಬೋದು ಇಲ್ಲಿ ನಂದು ಆಲ್ರೆಡಿ ದೊಡ್ಡ ಅಮೌಂಟ್ ಇದೆ. ಬಟ್ ನಿಮ್ಗೆ ಇಲ್ಲಿ ಎಷ್ಟು ರೂಪಾಯಿ BTC ಬರುತ್ತೆ ಅಂದರೆ 100 ರೂಪೀಸ್ನ ಬಿಟ್ಕಾಯಿನ್ ಬರುತ್ತೆ, 100 ರೂಪಾಯಿ ಬಿಟ್ಕಾಯಿನ್ ಬರುತ್ತೆ. ಇದು ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ, ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ. ಕೆಲವೊಮ್ಮೆ ನಿಮಗೆ 101, 102 ರೂಪಾಯಿ ಕೂಡ ಸಿಗ್ಬೋದು. ಕೆಲವೊಮ್ಮೆ ನಿಮಗೆ 99 ರೂಪಾಯಿ ಕೂಡ ಸಿಗ್ಬೋದು, 100 ರೂಪಾಯಿ ಕೂಡ ಸಿಗ್ಬೋದು. ಬಟ್ ಇಲ್ಲಿ ನಿಮಗೆ 100 ರೂಪಾಯಿ ಒಂದು ಅವರೇಜ್ ಆಗಿ ಫಿಕ್ಸ್ ಆಗಿ ಸಿಗುತ್ತೆ. ಇದು ನಿಮಗೆ ಸೈನ್ ಅಪ್ ಬೋನಸ್ ಆಗಿ ಈ ಅಪ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ. ಈ 100 ರೂಪಾಯಿ ಏನಿದೆ ಇದನ್ನು ನೀವು 2 ಮಿನಿಟಲ್ಲಿ ಈ ಬಿಟ್ಕಾಯಿನನ್ನು ಸೆಲ್ ಮಾಡಿ ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ತಗೋಬೋದು. ಸೊ ಯಾವ ರೀತಿ ಯಾವ ಬ್ಯಾಂಕ್ ಅಕೌಂಟ್ನ ನೀವು ಇಲ್ಲಿ ಸೈನ್ ಅಪ್ ಮಾಡುವಾಗ ಲಿಂಕ್ ಮಾಡಿದರೆ ಅದೇ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರುತ್ತೆ. ನಿಮಗೆ ಎಲ್ಲ ಪ್ರೂಫನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ವಿಡ್ರಾ ಮಾಡಬೇಕಂತ. ಗೈಸ್ ಇದರಲ್ಲಿ ನಿಮಗೆ 100 ರೂಪಾಯಿ ಬಂದಿರುತ್ತಲ್ವ, ಅದನ್ನು ವಿಡ್ರಾ ಮಾಡಬೇಕಂದ್ರೆ ಸಿಂಪಲ್ ಆಗಿ ಬಿಟ್ಕಾಯಿನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಸೆಲ್ ಅಂತ ಬಂದಿರುತ್ತೆ ನೋಡ್ಬೋದು. ಈ ಸೆಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಿಮ್ಮದು ಎಷ್ಟು ಬಿಟ್ಕಾಯಿನ್ ಇದೆ ಅದೆಲ್ಲವನ್ನು ನೀವು ಸೆಲ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ 100 ರೂಪಾಯಿ ಬಿಟ್ಕಾಯಿನ್ ಬಂದಿರುತ್ತೆ, ಅದನ್ನು ನೀವು ಸೆಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ 100% ಅಂತ ಇದೆ ನೋಡ್ಬೋದು. ಇಲ್ಲಿ 100% ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಬಿಟ್ಕಾಯಿನ್ ವ್ಯಾಲ್ಯೂ ಇದೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಇದು 100% ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ಪೇ ಅಂತ ಇದೆ, ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ಪೇ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಬಿಟ್ಕಾಯಿನ್ ಸೆಲ್ ಆಗಿ ಸೊ ಬಿಟ್ಕಾಯಿನ್ ವ್ಯಾಲ್ಯೂ ಎಷ್ಟಿದೆ 100 ರೂಪೀಸ್ ಇದ್ದರೆ 100 ರೂಪೀಸು ಅದು ನಿಮ್ಮ ವ್ಯಾಲೆಟಿಗೆ ಆ್ಯಡ್ ಆಗುತ್ತೆ. ಇಂಡಿಯನ್ ರುಪೀಸ್ನ INR ವ್ಯಾಲೆಟಿಗೆ ಆ್ಯಡ್ ಆಗುತ್ತೆ. ಸೊ ಆ ಅಮೌಂಟನ್ನು ನೀವು ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ತಗೋಬೋದು ಸಿಂಗಲ್ ಕ್ಲಿಕ್ನಲ್ಲಿ. ನಿಮಗೆ ಲೈವ್ ಆಗಿ ಎಲ್ಲ ಯಾವ ರೀತಿ ನೀವು ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಗೈಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು MPIN ಸೆಟ್ ಮಾಡಿದ್ರಲ್ಲ, ಆ MPIN ಕೇಳುತ್ತೆ. MPIN ಹಾಕಬೇಕಾಗುತ್ತೆ. MPIN ಹಾಕ್ತಿದ್ದಾಗನೇ ಅದು ಬಿಟ್ಕಾಯಿನ್ ಸೆಲ್ ಆಗುತ್ತೆ. ಜೊತೆಗೆ ಅಮೌಂಟ್ ಬಂದುಬಿಟ್ಟು ನಿಮ್ಮ ಇಂಡಿಯನ್ ವ್ಯಾಲೆಟಿಗೆ ಬರುತ್ತೆ, INR ವ್ಯಾಲೆಟಿಗೆ ಬರುತ್ತೆ. ಗೈಸ್ ಇವಾಗ ಬ್ಯಾಂಕ್ ಅಕೌಂಟಿಗೆ ಯಾವ ರೀತಿ ವಿಡ್ರಾ ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್ ಇಲ್ಲಿ ಹೋಮ್ ಪೇಜಿಗೆ ಬರಬೇಕಾಗುತ್ತೆ. ಹೋಮ್ ಪೇಜಿಗೆ ಬಂದ ನಂತರ ಇಲ್ಲಿ ನೋಡ್ಬೋದು INR ವಿಡ್ರಾ ಅಂತ ಇದೆ ನೋಡ್ಬೋದು, 3ನೇ ಆಯ್ಕೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ಯಾವುದೆಲ್ಲ ಕಾಯಿನ್ಸ್ ಇಲ್ಲಿ ಸೆಲ್ ಮಾಡಿದರೆ ಅದರ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ಸಿಗುತ್ತೆ, ನಿಮಗೆ ವ್ಯಾಲೆಟಲ್ಲಿ ಸಿಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಟಾಪಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದಿರಿ ಆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೊದಲೇದಾಗಿ. ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ನಿಮ್ಮ ವ್ಯಾಲೆಟಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ತೋರಿಸುತ್ತೆ. ಸೊ ನೀವು 100 ರೂಪಾಯಿ ಬಿಟ್ಕಾಯಿನ್ ಸೆಲ್ ಮಾಡಿದರೆ 100 ರೂಪಾಯಿ ಅಂತ ಬಂದಿರುತ್ತೆ. ಸೊ ಅದರಲ್ಲಿ ಮಿನಿಮಮ್ 100 ರೂಪಾಯಿ ಮಾತ್ರ ಇಲ್ಲಿ ಆಗೋದು, ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ಬಟ್ ಮಿನಿಮಮ್ ಇಲ್ಲಿ 100 ರೂಪೀಸ್ ಇಲ್ಲಿ ಆಗಲೇಬೇಕಾಗುತ್ತೆ. 100 ರೂಪೀಸ್ ಇಲ್ಲಿ ಬಂದಿರುತ್ತೆ. ಗೈಸ್ ನಂತರ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರುವಂಥ ಆ ಮೊಬೈಲ್ ನಂಬರ್, ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ ಕೆಳಗಡೆ ಪ್ರೊಸೀಡ್ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ತಿದ್ದಾಗನೇ ಆ ಅಮೌಂಟ್ ಬಂದುಬಿಟ್ಟು ವ್ಯಾಲೆಟಲ್ಲಿರುವಂಥ ಅಮೌಂಟ್ ಬಂದುಬಿಟ್ಟು ಡೈರೆಕ್ಟಾಗಿ ನೀವು ಲಿಂಕ್ ಮಾಡಿರುವಂಥ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಕೇವಲ 5 ರಿಂದ 10 ನಿಮಿಷದಲ್ಲಿ ಬರುತ್ತೆ. ಜೊತೆಗೆ ವಿಡ್ರಾ ಆದ ತಕ್ಷಣ ನಿಮಗೆ ಇಮೇಲ್ ಕೂಡ ಬರುತ್ತೆ. ಸೊ ಅಲ್ಲಿ ಕೂಡ ನೀವು ವೆರಿಫೈ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಇದರಲ್ಲಿ ಸೈನ್ ಅಪ್ ಬೋನಸ್ ಆಗಿ 100 ರೂಪಾಯಿ ಏನು ಬಿಟ್ಕಾಯಿನ್ ಬಂದಿರುತ್ತೆ ಅದನ್ನು ಕೇವಲ 2 ಮಿನಿಟಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ತಗೋಬೋದು. ಗೈಸ್ ಇದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಇನ್ನೂ ಅರ್ನಿಂಗ್ ಮಾಡ್ಕೋಬೋದು. 500 ರೂಪಾಯಿ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಗೈಸ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು, ನಿಮಗೆ ಒಂದು ವೇಳೆ ವ್ಯಾಲ್ಯೂ ಕಡಿಮೆ ಇದ್ದರೆ ಅಂದರೆ 99 ರೂಪಾಯಿ ಬಂದಿದ್ದರೆ ಸೊ ಆವಾಗ ನೀವು 100 ರೂಪಾಯಿನ ಆ್ಯಡ್ ಮಾಡಿ ನಂತರ 200 ರೂಪೀಸನ್ನು ವಿಡ್ರಾ ತಗೋಬೋದು. ಸಿಂಪಲಾಗಿ ಇಲ್ಲಿ ಫಸ್ಟ್ 2ನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2ನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲೇದಾಗಿ ನೋಡ್ಬೋದು ಒಂದು UPI ID ಇದೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ನಿಮ್ಮ ಗೂಗಲ್ ಪೇ, ಫೋನ್ಪೇ ಎಲ್ಲಾದರೂ ಪರವಾಗಿಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಪೇಮೆಂಟ್ ಮಾಡಿ. ನಂತರಲ್ಲಿ ಕೆಳಗಡೆ ರೆಫರೆನ್ಸ್ ID ಅಂತ ಇರುತ್ತೆ ನೋಡ್ಬೋದು. ರೆಫರೆನ್ಸ್ IDಯಲ್ಲಿ ನಿಮಗಲ್ಲಿ ಪೇಮೆಂಟ್ ಮಾಡಿದಾಗ ರಿಸಿಟಲ್ಲಿ ಒಂದು UTR ನಂಬರ್ ಅಂತ ಬರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಅಲ್ಲಿ 99 ರೂಪಾಯಿ ಇದ್ದರೆ ಸೊ ಆವಾಗ 100 ರೂಪಾಯಿನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಅದನ್ನು 100 ರೂಪಾಯಿ ಆ್ಯಡ್ ಮಾಡಿದ ನಂತರ ಬಿಟ್ಕಾಯಿನನ್ನು ಬೈ ಮಾಡಬೇಕಾಗತ್ತೆ.
ಬೈ ಮಾಡಿದ ನಂತರ 200 ರುಪೀಸ್ನ ಬಿಟ್ಕಾಯಿನ್ ಆಗಿರುತ್ತೆ ಆವಾಗ. ಸೊ ಆವಾಗ ಅದನ್ನು ಕಂಪ್ಲೀಟಾಗಿ ನಾನು ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಾಗೆ ಅದನ್ನು ಸೇಲ್ ಮಾಡಿಬಿಟ್ಟು ನಂತರ ಟೋಟಲ್ ಅಮೌಂಟು ನೀವು ವಿಡ್ರಾ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ 99 ರೂಪಾಯಿ ಇದ್ದರೆ, ಬಟ್ ಅಲ್ಲಿ 100 ರೂಪಾಯಿ ಅಥವಾ 100 ರೂಪಾಯಿಂದ ಮೇಲಿದ್ದರೆ ಡೈರೆಕ್ಟಾಗಿ ನೀವು ವಿಡ್ರಾ ಮಾಡಿ ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ತಗೋಬೋದು. ಇಲ್ಲಿ ನೀವು ಬೈ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲಿ BTC ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಲೆಫ್ಟ್ ಕಡೆ ನೋಡ್ಬೋದು ಇಲ್ಲಿ ಬೈ ಅಂತ ಇದೆ. ಸೊ ಬೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಷ್ಟು ವ್ಯಾಲ್ಯೂನ ಬಿಟ್ಕಾಯಿನ್ ನೀವು ಬೈ ಮಾಡಬೇಕು ಅಂದ್ಕೊಂಡಿದ್ರಿ ಅದನ್ನು ಇಲ್ಲಿ ಬೈ ಮಾಡಬೇಕಾಗತ್ತೆ. ಗೈಸ್ ಈ ರೀತಿಯಾಗಿ ಅಪ್ಲಿಕೇಶನಲ್ಲಿ ನೀವು 100 ರುಪೀಸ್ ನಿಮಗೆ ಸೈನ್ ಅಪ್ ಬೋನಸ್ ಆಗಿ ಸಿಗ್ತಾ ಇದೆ. ಅಂದರೆ ನಿಮಗೆ ನಾನು ಏನು ತಿಳಿಸ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೀವು ಅದನ್ನು ವಿಡ್ರಾ ತಗೋಬೋದು. ಗೈಸ್ ಇವಾಗ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ನೀವು 500 ರೂಪಾಯಿ ಯಾವ ರೀತಿ ಸಂಪಾದನೆ ಮಾಡ್ಬೋದು, ನಾನು ಮಿನಿಮಮ್ ಹೇಳ್ತಿದ್ದೀನಿ. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕೇ ಸಂಪಾದನೆ ಮಾಡ್ಕೋಬೋದು. ನಿಮಗೆ ಈಸಿ ಮೆಥಡನ್ನು ತಿಳಿಸ್ಕೊಡ್ತೀನಿ. ಗೈಸ್ ಅದನ್ನು ನೀವು ಮಾಡಬೇಕಂತ ಹೇಳಿದ್ರೆ ಈಸಿಯಾಗಿ ನೀವು ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ನೋಡ್ಬೋದು ಇಲ್ಲಿ ಹೋಮ್ ಪೇಜಲ್ಲಿ ಇಲ್ಲಿ ನಿಮಗೆ ಇನ್ನೊಂದು ಆಯ್ಕೆ ಬರುತ್ತೆ ನೋಡ್ಬೋದು. ಆ ಟಾಪಲ್ಲಿ ನೋಡ್ಬೋದು ಇನ್ವೈಟ್ ಆ್ಯಂಡ್ ಅರ್ನ್ ಅಂತಿದೆ ನೋಡ್ಬೋದು. ಇನ್ವೈಟ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮನೆಯಲ್ಲಿ ಒಂದು 3-4 ಮೊಬೈಲ್ ಇದ್ದರೆ ಸೊ ಎಲ್ಲ ಮೊಬೈಲಲ್ಲಿ ಇದೇ ರೀತಿಯಾಗಿ ಮಾಡ್ಬೋದು. ಸಿಂಪಲ್ ಆಗಿ ಇಲ್ಲಿ ಇನ್ವೈಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕನ್ನು ನಿಮ್ಮ ಬೇರೆ ಬೇರೆ ಮೊಬೈಲಲ್ಲಿ ಶೇರ್ ಮಾಡಿ ಮನೆಯವ್ರ ಮೊಬೈಲಲ್ಲಿ. ಸೊ ಅಲ್ಲಿ ನೀವು ಯಾವ ರೀತಿ ಸೈನಪ್ ಮಾಡಿದರೆ ಅದೇ ರೀತಿಯಲ್ಲಿ ಸೈನಪ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ರೆಫರ್ ಕೋಡ್ ಅಲ್ಲಿ ಹಾಕಬೇಕಾಗುತ್ತೆ. ಗೈಸ್ ಆವಾಗ ಏನಾಗುತ್ತೆ ಅವರಿಗೆ 100 ರೂಪಾಯಿ ಬಂದಿರುತ್ತೆ. ಸೊ ಹಾಗಾಗಿ ಅವರಿಗೂ ಬೆನಿಫಿಟ್ ಇರುತ್ತೆ. ಜೊತೆಗೆ ನಿಮಗೆ ಪ್ರತಿಯೊಂದು ನೀವು ರೆಫರ್ ಮಾಡಿದ್ದಕ್ಕೆ ನಿಮಗೆ 50 ರೂಪಾಯಿ ಪ್ರಕಾರ ಬರುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ 3 ಮೊಬೈಲಲ್ಲಿ ಈ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡಿಸಿದರೆ ಆವಾಗ ಅವರಿಗೆ ಅಲ್ಲಿ ಪ್ರತಿಯೊಬ್ಬರಿಗೆ 100 ರೂಪಾಯಿ ಬರುತ್ತೆ. ಅದೇ ರೀತಿಯಾಗಿ ನಿಮಗೆ 50 ರೂಪಾಯಿ ಬರ್ತಾ ಹೋಗುತ್ತೆ. ಗೈಸ್ ಇದೇ ರೀತಿಯಾಗಿ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಒಂದು 4-5 ಜನ ಮೆಂಬರ್ಸನ್ನು ಜಾಯಿನ್ ಮಾಡಿಸಿದರೆ ಸೊ ಅವರಿಗೆ ಪ್ರತಿಯೊಬ್ಬರಿಗೆ 100 ರೂಪಾಯಿ ಫ್ರೀಯಾಗಿ ಸಿಗುತ್ತೆ. ಜೊತೆಗೆ ನೀವು ಜಾಯಿನ್ ಮಾಡಿಸಿದ್ದಕ್ಕೆ ನಿಮ್ಮ ರೆಫರ್ ಕೋಡ್ ಹಾಕಿದ್ದಕ್ಕೆ ನಿಮಗೆ 50 ರೂಪಾಯಿ ಸಿಗುತ್ತೆ ಪ್ರತಿಯೊಬ್ಬರಿಂದ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಆರಾಮ್ಸೆ ನೀವು ಇದರಲ್ಲಿ 500 ರೂಪಾಯಿ ಸಂಪಾದನೆ ಮಾಡ್ಕೋಬೋದು. ಗೈಸ್ ಇದು ಬಂದುಬಿಟ್ಟು ಮಿನಿಮಮ್. ಇದೇ ರೀತಿ ನೀವು ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಫ್ರೆಂಡ್ಸನ್ನು ಜಾಯಿನ್ ಮಾಡಿಸ್ತೀರಿ ಅಷ್ಟು ನಿಮಗೆ ಸಂಪಾದನೆ ಆಗುತ್ತೆ. ಪ್ರತಿಯೊಬ್ಬ ಫ್ರೆಂಡ್ಸನ್ನು ಜಾಯಿನ್ ಮಾಡಿಸಿ ನಿಮಗೆ 50 ರೂಪಾಯಿ ಬರುತ್ತೆ. ಪ್ಲಸ್ ಅವರಿಗೆ ಕೂಡ 100 ರೂಪಾಯಿ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದರಲ್ಲಿ ಬೆನಿಫಿಟ್ ಇದೆ. ಸೊ ನಿಮಗೂ ಬೆನಿಫಿಟ್ ಇದೆ, ಜೊತೆಗೆ ಯಾರು ಜಾಯಿನ್ ಆಗ್ತಾರೆ ಅವರಿಗೂ ಕೂಡ ಬೆನಿಫಿಟ್ ಇದೆ. ಹಾಗಾಗಿ ನೀವು ಇದರಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಕೂಡ ನೀವು ಜಾಯಿನ್ ಮಾಡಿಸ್ಬೋದು. ಜೊತೆಗೆ ಇದರಲ್ಲಿ 1 ರೂಪಾಯಿನೂ ಹಾಕುವಂತಾಗತ್ತಿಲ್ಲ, ಕಂಪ್ಲೀಟ್ ಆಗಿದೆ ಫ್ರೀಯಾಗಿ ಸಿಗುವಂಥದ್ದು. ಗೈಸ್ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ಈ ಮಾಹಿತಿಯನ್ನು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಇದು ಬೆನಿಫಿಟ್ ಆಗಲಿ. ಹಾಗಾಗಿ ಜೊತೆಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನಾವು 100ಕ್ಕೆ 100 ಪೇಮೆಂಟ್ ಮಾಡುವಂಥ ಜೆನ್ಯೂನ್ ಅಪ್ಲಿಕೇಶನ್ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀವಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಳ್ಳೆಯ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಪ್ರತಿಯೊಬ್ಬರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.